ಎಸ್, ಹೊಸ ವರ್ಷ ಆಚರಣೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ ಬೆಂಗಳೂರು ಸಿಟಿ ಮಂದಿ ತುಂಬ ಏನು ಎಮ್ ಜಿ ರೋಡು, ಬ್ರಿಗೇಡ್ ರೋಡು ಮತ್ತು ಏನು ಬೆಂಗಳೂರು ನಗರದಾದ್ಯಂತ ಎಲ್ಲರೂ ಬಂದುಬಿಟ್ಟು ಇಲ್ಲಿ ಎಮ್ ಜಿ ರೋಡಲ್ಲಿ ಸೇರ್ಪಡೆಯಾಗಿದ್ದಾರೆ. ಹೊಸ ವರ್ಷ ಆಚರಣೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇನ್ನೊಂದು 2 ಅವರ್ ಒಳಗಡೆ ಬೆಂಗಳೂರಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮುಗಿಲು ಮುಟ್ಟೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಬೆಂಗಳೂರು ನಗರದಾದ್ಯಂತ ಎಮ್ ಜಿ ರೋಡ್, ಬ್ರಿಗೇಡ್ ರೋಡ್ ಅಂದರೆ ಇವು ಪಾರ್ಟಿಗಳಿಗೆ ಹಾಟ್ಸ್ಪಾಟ್. ಯುವ ಜನತೆಗೆ ಹೇಳಿ ಮಾಡಿಸಿದಂತಹ ಜೋಡಿ ಇಲ್ಲಿ ಬಂದ್ಬಿಟ್ಟು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾರೆ. 2026ಕ್ಕೆ ಹೊಸ ರೆಸಲ್ಯೂಷನ್ ಜೊತೆಗೆ ಬೆಂಗಳೂರು ಮಂದಿ ಬಂದ್ಬಿಟ್ಟು ಪಾರ್ಟಿ ಮೂಡ್ನಲ್ಲಿ ತೇಲ್ತಾ ಇರ್ತಾರೆ. ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ, ಈಗಾಗಲೇ ಬೆಂಗಳೂರಲ್ಲಿ ಎಷ್ಟು ಜನ ಈಗ ಆಲ್ರೆಡಿ ಬಂದ್ಬಿಟ್ಟು ಸೇರ್ಕೊಂಡಿದ್ದಾರೆ ಅಂತೇಳಿ. ಸಂಭ್ರಮಾಚರಣೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು. ಬೆಂಗಳೂರು ಸಿಟಿಯಾದ್ಯಂತ ಜನ ಪಾರ್ಟಿ ಮೂಡ್ನಲ್ಲಿದ್ದಾರೆ. ಪಾರ್ಟಿಯಲ್ಲಿ ಎಂಜಾಯ್ ಮಾಡಬೇಕು, ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಮಿಂದೇಳಬೇಕು ಅಂತೇಳಿ ಸಿಟಿ ಮಂದಿ ಈಗಾಗಲೇ ಏನೋ ಸರದಿ ಸಾಲಿನಲ್ಲಿ ನಿಂತು ಎಮ್ ಜಿ ರೋಡ್ನ ಈ ಒಂದು ಏನೋ ಎಂಟರ್ಟೈನ್ಮೆಂಟ್ ಹಾಗೆ ಸನ್ನಿವೇಶ ಅಂತಕ್ಕಂತಲೇ ಹೇಳ್ಬೋದು. ಇದನ್ನು ಕಲರ್ಫುಲ್ ಲೈಟ್ಸು ಕಂಗೊಳಿಸ್ತಾ ಇದೆ. ಬ್ರಿಗೇಡ್ ರೋಡ್, ಎಮ್ ಜಿ ರೋಡ್ ಇವೆಲ್ಲನೂ ಕೂಡ ಅಲ್ಲಿ ಎಂಟ್ರೆನ್ಸಿಂದನೂ ಕೂಡ ಏನು ಜನ ಪೊಲೀಸ್ನವ್ರು ನಿಯೋಜನೆ ಮಾಡಿದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಮಂದಿ ಫುಲ್ಲು ಎಂಜಾಯ್ ಪಾರ್ಟಿ ಮೂಡ್ನಲ್ಲಿ ತೇಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮಾತಾಡಿಸ್ತಾ ಹೋಗೋಣ, ಜನ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಗೆ ಆಚರಣೆ ಮಾಡ್ತೀವಿ? ಸೊ ಗ್ರ್ಯಾಂಡಾಗಿ ಆಚರಣೆ ಮಾಡೋಂತ ಬಂದೆ ಸರ್ ಇಲ್ಲಿ. ಸೊ ಕ್ರೌಡ್ ಕಮ್ಮಿ ಇದೆ, ಆದರೆ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಟೈಮ್ ಆಗಿಲ್ಲ ಅಂತ ಹೌದು, ಇಲ್ಲ ಇದ್ರೆ ಇಷ್ಟೊತ್ತು 7 o'clock ತುಂಬ ಜನ ಇರ್ತಿದ್ರು. ಇವತ್ತು ಇಲ್ಲ. ನಾನು ಅಂದ್ಕೊಂಡಿದ್ದೆ ತುಂಬ ರಶ್ ಇರುತ್ತೆ, ಹೇಗೆ ಮಾಡೋದು ಅಂತ. ಈಗ ಆರಾಮಾಗಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ತುಂಬ ಎಕ್ಸೈಟ್ ಆಗಿದ್ವಿ 2026 ವೆಲ್ಕಮ್ ಮಾಡೋಕ್ಕೆ. ಹೌದಾ, ಪೊಲೀಸ್ನವರು ಎಲ್ಲ ಕಡೆ ಏನೋ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿ ಪೊಲೀಸ್ನವರೇ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಿ? ತುಂಬ ಸೂಪರಾಗಿ ಮ್ಯಾನೇಜ್ ಮಾಡಿದ್ದಾರೆ. ಇಲ್ಲಾಂದರೆ ಫುಲ್ ಕ್ರೌಡ್ ಆಗಿರ್ತಿತ್ತು, ಬರೋಕ್ಕೆ ಆಗ್ತಿರಲಿಲ್ಲ, ಹೆದರಿಕೆ ಆಗ್ತಿತ್ತು. ಈ ಸಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ಪೊಲೀಸ್. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಜನಸಾಮಾನ್ಯರ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 20,000ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಗೃಹ ಇಲಾಖೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಕಮಿಷನರ್ ಆದಂಥ ಸಿಮಂತ್ ಕುಮಾರ್ ಸಿಂಗ್ ಅವರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಹಲವಾರು ಕಡೆ ಏನೋ ವಾಚ್ ಟವರನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ವಾಚ್ ಟವರ್ ಮುಖಾಂತರ ಜನರಿಗೆ ಒಂದು ಕಟ್ಟೆಚ್ಚರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಸುಮಾರು ಜನ ಏನೋ ಪಾರ್ಟಿ ಮೂಡ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಂದುಬಿಟ್ಟು ಇಲ್ಲಿ ಯುವ ಸಮೂಹ ಇಲ್ಲೇನು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಸಾಂಗ್, ಡ್ಯಾನ್ಸು ಅಂತೇಳಿ ಎಂಜಾಯ್ ಮೂಡ್ನಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ನೀವು ಗಮನಿಸ್ತಾ ಇರ್ಬೋದು, ಆ ನಾಯ್ಸ್ ಕೇಳಿಸ್ತಾ ಇದೆ. ಅಲ್ಲಿ ಸುಮಾರು ಕಡೆ ಮೈಕ್ ಹಾಕಿ ಕಾಷನ್ ಕೂಡ ಕೊಡ್ತಾ ಇದ್ದಾರೆ ಪೊಲೀಸ್ನವರು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಈಗಾಗಲೇ ಜನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮಾತಾಡಿಸ್ತಾ ಹೋಗೋಣ ಪಾರ್ಟಿ ಮೂಡಲ್ಲಿರೋರು. ಹೇಗೆ ಅನಿಸ್ತಾ ಇದೆ ಎಮ್ ಜಿ ರೋಡು? ಚೆನ್ನಾಗಿದೆ. ಸೂಪರ್ ಆಗಿದೆ. ಎಷ್ಟನೇ ಸಲ ಬರ್ತಾ ಇದ್ದೀರಾ ಸರ್ ನೀವು? ಇದು ಫಸ್ಟ್ ಟೈಮ್. ಓಕೆ, ಮುಂಚೆ ಕ್ರೌಡ್ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಪರವಾಗಿಲ್ಲ, ಕಮ್ಮಿ ಇದೆ. ಮುಂಚೆ ನೋಡಿದ್ದೀವಿ, ಬಟ್ ಅಷ್ಟಿಲ್ಲ, ಪರವಾಗಿಲ್ಲ ಅನ್ಸುತ್ತೆ. ಓಕೆ, ನೀವೇನು ಹೇಳ್ತೀರಾ? ನ್ಯೂ ಇಯರ್ ಬರ್ತಾ ಇದೆ ಎಮ್ ಜಿ ರೋಡಲ್ಲಿ ಸೆಲೆಬ್ರೇಷನ್. ಹೌದು ಸರ್, ಫಸ್ಟ್ ಟೈಮ್ ಬಂದಿದ್ದೀವಿ ಎಮ್ ಜಿ ರೋಡ್ಗೆ. ಅಂದರೆ ಎಲ್ಲ ಹೇಳೋ ಥರ ಟಿ ವಿಲೆಲ್ಲ ಮುಂಚೆ ಎಲ್ಲ ನೋಡ್ತಾ ಇದ್ವಿ. ಅಷ್ಟು ಕ್ರೌಡ್ ಇವಾಗೇನು ಅನಿಸ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ಅನಿಸುತ್ತೆ. ಅದಕ್ಕೆ ಬೇಗ ಬಂದು ಬೇಗ ಹೋಗೋಣ, ಕ್ರೌಡಲ್ಲಿ ಬೇಡ ಅಂತ ಬೇಗ. ಸೇಫ್ಟಿ ಮೆಜರ್ಸ್ ಎಲ್ಲ ಯಾವ ಥರ ಇದೆ ಮೇಡಮ್? ತುಂಬ ಚೆನ್ನಾಗಿದೆ ಸರ್. ಈ ಸರಿ ಇಷ್ಟು ವರ್ಷ ಕಂಪೇರ್ ಮಾಡಿದ್ರೆ ಈ ಸರಿ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ನನ್ನ ಹೆಸರು ಯೋಗೇಶ್ ಅಂತ. ನ್ಯೂ ಇಯರ್ದು ಟೈಟ್ ಸೆಕ್ಯೂರಿಟಿ ಇದೆ, ವೆರಿ ಗುಡ್. ತುಂಬ ಕಷ್ಟ ಡಿಪಾರ್ಟ್ಮೆಂಟ್ಗೆ ಮೇಂಟೈನ್ ಮಾಡೋದು ಕ್ರೌಡ್ನ. ಮತ್ತು 12 ಗಂಟೆ ಆದಮೇಲೆ ತುಂಬ ಮೆಜರ್ಸ್ ತೊಗೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಡಿಪಾರ್ಟ್ಮೆಂಟ್. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲ 1 ಅವರ್ ರೌಂಡ್ ಅಪ್ ಮಾಡ್ಬಿಟ್ಟು ಓಡ್ತೀವಿ ಅಷ್ಟೇ. ಎಮ್ ಜಿ ರೋಡ್ ನೋಡಬೇಕು ಬಂದಿದ್ದೀವಿ ಅಷ್ಟೇ, ನೋಡಿಕೊಂಡು ವಾಪಸ್ ಹೋಗ್ತೀವಿ ಸರ್. ರಾಜಾಜಿನಗರ್. ಹೌದು ಸರ್. ಎಸ್, ನೀವು ಗಮನಿಸ್ತಾ ಇರ್ಬೋದು, ಇದು ರಾಜಾಜಿನಗರದಿಂದ ಬಂದಿದ್ದೀವಿ. ಫಸ್ಟ್ ಟೈಮ್ ಎಮ್ ಜಿ ರೋಡಿಗೆ ಬಂದಿದ್ದೀವಿ. ಈ ಒಂದು ಏನೋ ನ್ಯೂ ಇಯರ್ನ ಎಮ್ ಜಿ ರೋಡಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತಕ್ಕಂಥದ್ದು ಹಲವಾರು ಜನರ ಮಾತಾಗಿರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ಇದು ಬ್ರಿಗೇಡ್ ರೋಡು. ಬ್ರಿಗೇಡ್ ರೋಡ್ ತುಂಬ ಈಗ ಆಲ್ರೆಡಿ ಜನಸಂಖ್ಯೆ ಸಂತನಿ ಹೆಚ್ಚಾಗ್ತಾ ಇದೆ. ಸುಮಾರು ಜನ ಬರ್ತಾ ಇದ್ದಾರೆ. ಹಲವಾರು ರೀತಿಯಾದಂಥ ಸಂಭ್ರಮಾಚರಣೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ನವರು ಸಹ ಕಟ್ಟೆಚ್ಚರಿಕೆಯನ್ನು ವಹಿಸಿದ್ದಾರೆ. ಹಲವಾರು ರೀತಿಯಾದಂಥ DSP, SP ಎಲ್ಲರೂ ಸಹ ಏನೋ ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದು ಅಂತೇಳಿ ನಿಗಾ ವಹಿಸಿದ್ದಾರೆ. ಜನರಿಗೂ ಕೂಡ ಈಗಾಗಲೇ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ ಪೊಲೀಸ್ನವರ ಈ ಒಂದು ಸೆಕ್ಯೂರಿಟಿ ಹೆಚ್ಚಾಗಿರೋದ್ರಿಂದ. ಮಹಿಳೆಯರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ, ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅಂತೇಳಿ ಈಗ ಆಲ್ರೆಡಿ ಹೇಳ್ತಾ ಇದ್ದಾರೆ. ಒಳ್ಳೇದೇ ಹೇಳ್ತಾ ಇದ್ದೀವಿ ಸರ್.
ಹೌದು, ಪೊಲೀಸ್ನವ್ರು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಸರ್, ಜನರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಯಾವ ಊರಿಂದ ಬಂದಿದ್ದೀರಿ? ಚಿತ್ರದುರ್ಗ ಚಿತ್ರದುರ್ಗದಿಂದ. ಇದು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದ ಹೇಗೆ? ಮಸ್ತಸ್ಥಾನ ಬಂದಿದ್ವಿ. ಇದೇ ಸರ್ ನ್ಯೂ ಇಯರ್ಗೆ. ನ್ಯೂ ಇಯರ್ಗೆ ಇದೇ ಫಸ್ಟು ಹೌದಾ? ನೋಡ್ತಾ ಇದ್ದೀವಲ್ಲ, ಇವತ್ತು ನೋಡ್ಬೇಕಂತಲೇ ಹಳ್ಳಿಯಿಂದ ಬಂದಿದ್ದೆ ನಾನು. ಹೌದಾ? ಅಂದರೆ ಏನು ಈ ಒಂದು ಹೊಸ ವರ್ಷನ ಎಂ ಜಿ ರೋಡಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಿ ಬರೀ ಟಿ ವಿಯಲ್ಲಿ ನೋಡ್ತಿದ್ವಿ, ರಿಯಲ್ ನೋಡೋಣ ಅಂತಲೇ ಬಂದ್ವಿ. ಖುಷಿ ಆಗ್ತಿದೆಯಾ ಸರ್? ಫುಲ್ ಖುಷಿ ಆಗುತ್ತದೆ ನೋಡ್ತಾ ಇದ್ವಿ ಎಲ್ಲ. ಸೆಕ್ಯೂರಿಟಿ ಎಲ್ಲ ಏನು ಅನಿಸ್ತಾ ಇದೆ? ಭಾಳ ಚೆನ್ನಾಗಿದೆ. ಎಲ್ಲ ಕಡೆ ನೋಡ್ತಾ ಇದ್ವಿ, ಮುಂದೆ ಹೋಗಿ ಅಂತಂದವರು ಇದು ಮಾಡ್ತಿದ್ದಾರೆ, ಕಂಟ್ರೋಲ್ ಮಾಡ್ತಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಈ ಜನದಲ್ಲಿ ನಮ್ಮನ್ನು ಇಷ್ಟೊಂದು ಇದು ಮಾಡ್ಬೇಕಂದ್ರೆ ಸುಮ್ಮನೆ ಆಗಲ್ಲ. ನಾವು ಒಳ್ಳೆಯಾಗೆ 10 ಜನನ ಕೂಡಿತಾಗೆ ಮುಂದೆ ಕಳಿಸ್ಬೇಕಂದ್ರೆ ಯೋಚನೆ ಮಾಡ್ತೀವಿ. ನಿಮ್ಮದು ಯಾವ ಊರು ಸರ್? ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ ಚಳ್ಳಕೆರೆ ತಾಲೂಕು ಕುರುಡಿಹಳ್ಳಿ. ಹೌದಾ? ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಸಂಭ್ರಮಾಚರಣೆಯನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರನೇ ಇವತ್ತು ಅವರು ಖುಷಿಯನ್ನು ಹಂಚ್ಕೊಳ್ತಾ ಇದ್ದಾರೆ ನಮ್ಮ ಸಂಪೂರ್ಣ ನ್ಯೂಸ್ ಜೊತೆಗೆ. ಖುಷಿ ಆಗ್ತಾ ಇದೆ. ಪೊಲೀಸ್ನವರ ಒಂದು ಸೆಕ್ಯೂರಿಟಿ ಇದೆ, ಅದು ತುಂಬ ಒಳ್ಳೆ ರೀತಿಯಾಗಿ ಎಲ್ಲ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿ ಕೆಟ್ಟ ಘಟನೆಗಳಿಗೆ ಆಸ್ಪದನೆ ಕೊಡದೇ ಇರೋ ರೀತಿ ಹಳ್ಳಿ ಜನಕ್ಕೂ ಕೂಡ ಪಾಸಿಟಿವ್ ರಿವ್ಯೂ ಕೊಡ್ತಾ ಇದ್ದಾರೆ ಅಂದರೆ ಪೊಲೀಸ್ನವ್ರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಶುರುವಾಗುತ್ತೆ ಹೊಸ ವರ್ಷ ಸಂಭ್ರಮಾಚರಣೆಗೆ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ನಾನು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ವಿಶ್ವನಾಥ್ ಹೊಸ್ಕೆರೆ, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.